ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಕಡುಬನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 2 ತರ ಮೌಲ್ಡ್ ಅಲ್ಲಿ ಹೇಗ್ ಮಾಡೋದು ಹಾಗೂ ಮೌಲ್ಡ್ ಇಲ್ಲದೆ ಕೈಯಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ, ಕೆಲವು ಟಿಪ್ಸ್ನೆಲ್ಲ ಶೇರ್ ಮಾಡಿರ್ತೀನಿ. ಹಾಗಾದ್ರೆ ತಡ ಮಾಡದೆ ಕಡುಬು ಹೇಗ್ ಮಾಡೋದು ಅಂತ ನೋಡೋಣ. ಸಿಹಿ ಕಡುಬು ಮಾಡೋದಕ್ಕೆ ಮೊದಲು ಒಂದು ಬಾಂಡ್ಲಿಗೆ ಸುಮಾರು 2 ಕಪ್ ಅಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. 1 ಕಪ್ಪು ಪುಡಿ ಮಾಡಿರೋ ಬೆಲ್ಲನ ಹಾಕೊಳ್ತಾ ಇದ್ದೀನಿ. 2 ಕಪ್ ಕಾಯಿ ತುರಿಗೆ 1 ಕಪ್ ಅಷ್ಟು ಬೆಲ್ಲ ಕರೆಕ್ಟ್ ಆಗಿರುತ್ತೆ. ಇದಕ್ಕಿಂತ ಜಾಸ್ತಿ ಹಾಕೊಂಡ್ರೆ ಬಹಳ ಸಿಹಿ ಆಗ್ಬಿಡುತ್ತೆ. ಬೆಲ್ಲನ ಈ ರೀತಿ ಪುಡಿ ಮಾಡಿ ಹಾಕೊಳ್ಳೋದು ಒಳ್ಳೇದು. ದಪ್ಪ ದಪ್ಪ ಪೀಸ್ ಹಾಕೊಂಡ್ರೆ ಬೇಗ ಕರಗೋದಿಲ್ಲ. ಹಾಗಾಗಿ ನೀರು ಇಲ್ಲಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಸಿಗೆ ಬೆಲ್ಲ ಎಲ್ಲ ಕರಗುತ್ತೆ. ಕರಗಿ ಸ್ವಲ್ಪ ನೀರು ಬಿಡ್ಲಿಕ್ಕೆ ಶುರು ಆಗುತ್ತೆ. ಅದು ಹಾಗೆ ಎವಾಪ್ರೇಟ್ ಆಗೋ ತನಕ ತಿರ್ಗಿಸ್ಕೊಡ್ತಾ ಇರಬೇಕು. 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀರೆಲ್ಲ ಎವಾಪ್ರೇಟ್ ಆದ್ಮೇಲೆ ಅದನ್ನ ಹಾಗೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಒಂದು ಪಾತ್ರೆಗೆ ಸುಮಾರು 3 ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಳ್ಳೋದ್ರಿಂದ 3 ಕಪ್ ಅಷ್ಟು ನೀರನ್ನ ಹಾಕೊಂಡು ರುಚಿಗೆ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಇದು ರುಚಿ ಕೊಡುತ್ತೆ ಹಾಗೂ ಅಂಟದಿಲ್ಲ. ಒಂದು ಕಪ್ಪಲ್ಲಿ ಸುಮಾರು ಅರ್ಧ ಕಪ್ ಅಷ್ಟು ಕಾದು ಆರಿರೋ ಹಾಲ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಗಂಟಿಲ್ದೇ ಇರಂಗೆ ಕಲಿಸ್ಕೋಬೇಕಾಗತ್ತೆ. ಇದನ್ನ ನಾವು ಕುದೀತಿರೋ ನೀರಿಗೆ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ನಂತರ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದು ತೊಳೆದು ನೆನೆಸಿ ಒಣಗಿಸಿರೋಂತಹ ಅಕ್ಕಿ ಹಿಟ್ಟಲ್ಲ. ಇದು ಅಂಗಡಿಯಲ್ಲಿ ಏನ್ ಸಿಗುತ್ತೋ ನಾನು ಅದೇ ಅಕ್ಕಿ ಹಿಟ್ಟನ್ನ ಬಳಸಿದ್ದೀನಿ. ಮೈದಾ ಹಿಟ್ಟು ಹಾಲಲ್ಲಿ ಕಲಸಿ ಹಾಕೋದ್ರಿಂದ ಅದು ಬೈಂಡಿಂಗ್ ಕೊಡುತ್ತೆ. ನಾವು ಕಡುಬು ಮಾಡಿದಾಗ ಅದು ಒಡೆಯೋದಿಲ್ಲ. ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ಲಿಕ್ಕೋಸ್ಕರ ನಾವು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಅಕ್ಕಿ ಹಿಟ್ಟನ್ನ ಈ ತರ ಲೋ ಫ್ಲೇಮ್ ಅಲ್ಲಿ ತಿರುಗಿಸ್ಕೊಡ್ತಾ ತಳ ಹಿಡಿದೇ ಇರೋ ರೀತಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಸುಮಾರು 2 ರಿಂದ 3 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ಹಾಲು ಸೇರಿಸ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹಾಗೂ ಕಡುಬು ಬಹಳ ಹೊತ್ತು ಸಾಫ್ಟ್ ಆಗಿರುತ್ತೆ, ಗಟ್ಟಿ ಆಗೋದಿಲ್ಲ. ಈ ತರ ಪೊಟೆಟೊ ಮ್ಯಾಶರ್ ಅಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಬಿಸಿ ಇರುವಾಗಲೇ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಕೈಯಲ್ಲಿ ನಾದೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ, ಬಿರುಕು ಬಿಡೋದಿಲ್ಲ. ಇದು ಆರಲಿಕ್ಕೆ ಬಿಡಬಾರ್ದು. ತಕ್ಷಣ ಇದು ಒಂದು ಕ್ಯಾಸರೋಲ್ ಅಂದ್ರೆ ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಮುಚ್ಚಿಡ್ಬೇಕು. ಇದು ಬಿಸಿ ಇದ್ದಾಗ ನಾವು ಕಡುಬು ಮಾಡಕ್ಕೆ ಸುಲಭ ಆಗತ್ತೆ. ಇಲ್ಲಾಂದ್ರೆ ಒಂದು ಬಟ್ಟೆ ಆದ್ರೂ ಮುಚ್ಚಿಡ್ಬೇಕು. ಅದು ಒಣಗಬಾರ್ದು, ಡ್ರೈ ಆಗಕ್ ಬಿಡಬಾರ್ದು. ಹಾಗಾಗಿ ಈಗ ಕಡುಬು ಬಹಳ ಸುಲಭವಾಗಿ ಮಾಡ್ಬೋದು. ವಿವಿಧ ಬಗೆಯ ಮೌಲ್ಡ್ ಸಿಗುತ್ತೆ. ಪ್ಲಾಸ್ಟಿಕ್ದಿರ್ಬೋದು, ಇಲ್ಲ ಮೆಟಲ್ದಿರ್ಬೋದು. ಈ ಥರ ಯಾವ ಶೇಪ್ ಬೇಕೋ ಆ ಶೇಪ್ ನಾವು ಸುಲಭವಾಗಿ ಮಾಡ್ಕೊಳ್ಬೋದು. ಈಗ ನಾನು ಮೊದಲಿಗೆ ಈ ಶೇಪಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ರೋಟಿ ಮೇಕರ್ಗೆ 2 ಕಡೆನೂ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. 2 ಕಡೆನೂ ಬಟರ್ ಪೇಪರನ್ನ ಹಚ್ಕೋತಾ ಇದ್ದೀನಿ. ಬಟರ್ ಪೇಪರ್ಗೂ ಕೂಡ ತುಪ್ಪನ ಸವರ್ಕೊಳ್ಬೇಕು. ಬೇಸ್ಗೆ ತುಪ್ಪ ಸವರ್ಕೊಳ್ಳೋದ್ರಿಂದ ಬಟರ್ ಪೇಪರ್ ಜರ್ಗೋದಿಲ್ಲ. ಹಾಗಾಗಿ ಸುಮಾರು ಸಣ್ಣ ನಿಂಬೆಹಣ್ಣು ಗಾತ್ರ ಉಂಡೆಗಳನ್ನ ತಗೊಂಡು ನಾನು ರೋಟಿ ಮೇಕರ್ ಅಲ್ಲಿ ಇಟ್ಟು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ತೆಳುವು ಇರಬಾರ್ದು, ತುಂಬಾ ದಪ್ಪನೂ ಇರಬಾರ್ದು. ತುಂಬಾ ದಪ್ಪ ಇದ್ರೂ ಈಸಿಯಾಗಿ ಕ್ರ್ಯಾಕ್ ಆಗ್ಬಿಡತ್ತೆ. ತುಂಬಾ ತೆಳುವಾದ್ರೂ ಬಿಟ್ಕೊಂಡ್ಬಿಡತ್ತೆ ನಾವು ಹೂರಣನ ತುಂಬಿದಾಗ. ಹಾಗಾಗಿ ಮೀಡಿಯಂ ಆಗಿರ್ಲಿ ಅದು ಥಿಕ್ನೆಸ್. ಮೌಲ್ಡ್ಗೆ ಈ ರೀತಿ ತುಪ್ಪನ ಸವರ್ಕೊಂಡು ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಹೂರಣನ ನಾವು ತುಂಬಿಕೊಳ್ಬೇಕು. ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ತುಂಬಾ ಜಾಸ್ತಿನೂ ತುಂಬ್ಕೊಳಕ್ ಹೋಗ್ಬಾರ್ದು. ಪ್ರೆಸ್ ಮಾಡಬೇಕು. ತುಂಬಾ ಜೋರಾಗಿ ಪ್ರೆಸ್ ಮಾಡೋದು ಬೇಡ. ಬರೀ ಎಡ್ಜಸ್ ಅನ್ನ ಜೆಂಟಲ್ ಪ್ರೆಸ್ ಮಾಡ್ಬಿಟ್ಟು ಅದು ಎಕ್ಸ್ಟ್ರಾ ಏನ್ ಬರುತ್ತೋ ಅದನ್ನ ತೆಗೆದ್ಬಿಟ್ರೆ ಕ್ಲೀನ್ ಆಗಿ ಕಡುಬು ಶೇಪ್ ಬರುತ್ತೆ. ನೋಡಿ ಎಷ್ಟು ಕ್ಲೀನ್ ಆಗಿ ಬಂದಿದೆ. ಸ್ಟೀಲ್ ರೋಟಿ ಮೇಕರ್ ಕೂಡ ಸಿಗುತ್ತೆ. ಬಟ್ ಐರನ್ ರೋಟಿ ಮೇಕರ್ ವೆಯ್ಟ್ ಇರೋದ್ರಿಂದ ತುಂಬಾ ಎಫರ್ಟ್ ಹಾಕಷ್ಟಿಲ್ಲ.
ಈಸಿಯಾಗಿ ಪ್ರೆಸ್ ಮಾಡ್ಬೋದು. ಮೌಲ್ಡಲ್ಲೇ ಮಾಡಬೇಕು ಅಂತಿಲ್ಲ, ಕೈಯಲ್ಲಿ ಕೂಡ ಮೌಲ್ಡ್ ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಹೂರಣನ ತುಂಬಿಸ್ಕೊಂಡು ಕೈಯಿಂದನೇ ಅದು ಎಡ್ಜಸ್ಸನ್ನೆಲ್ಲ ನಾವು ಸೀಲ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹೊರಗೆ ಹೂರಣ ಬರ್ದಿರೋ ತರ ನಿಧಾನಕ್ಕೆ ಈ ತರ ಮಡಚ್ಕೊಂಡು ಎಡ್ಜಸ್ಸನ್ನ ನಿಧಾನಕ್ಕೆ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ಅದು ಸೀಲ್ ಆಗತ್ತೆ, ಹೂರಣ ಹೊರಗೆ ಬರೋದಿಲ್ಲ. ಆಮೇಲೆ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಹೋಗ್ಬೇಕು, ಒಂದ್ ಸೈಡಿಂದ ಇನ್ನೊಂದ್ ಸೈಡ್ಗೆ ಈ ತರ ಪ್ರೆಸ್ ಫೋಲ್ಡ್ ಆ ತರ. ಇದು ಮಾಡೋದು ಸುಲಭ ಹಾಗೂ ನೋಡಕ್ಕೂ ಚೆನ್ನಾಗಿರತ್ತೆ ಇದು ಡಿಸೈನ್. ನೆಕ್ಸ್ಟ್ ಈ ತರ ಮೌಲ್ಡ್ ಅಲ್ಲಿ ಹೇಗ್ ಕಡುಬು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನೋಡಕ್ ಬಹಳ ಚೆನ್ನಾಗಿರತ್ತೆ. ಇದಕ್ಕೆ ಸುಮಾರು ನಿಂಬೆಹಣ್ಣ ಗಾತ್ರ ಅಷ್ಟು ಹಿಟ್ಟು ತಗೋಬೇಕಾಗತ್ತೆ. ಇದಕ್ಕೆ ಹಿಟ್ಟು ಹಾಗೂ ಹೂರಣ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಈ ಮೌಲ್ಡ್ ಅಲ್ಲಿ. ಹಾಗಾಗಿ ಮೊದಲು ಮೌಲ್ಡ್ ಅನ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಅದು ಕ್ಲೀನಾಗಿ ಶೇಪ್ ಬರೋದಿಲ್ಲ. ಹಿಟ್ಟನ್ನ ಈ ರೀತಿ ಅದನ್ನ ಕ್ಲೋಸ್ ಮಾಡಿ ಒಳಗಡೆ ಸ್ಪ್ರೆಡ್ ಮಾಡ್ತಾ ಬರಬೇಕು, ನಿಧಾನಕ್ಕೆ ಸ್ಪ್ರೆಡ್ ಮಾಡ್ತಾ ಬರಬೇಕು. ತುಂಬಾ ದಪ್ಪನೂ ಇರಬಾರ್ದು, ತುಂಬಾ ತೆಳುವು ಇರಬಾರ್ದು. ಹಾಗಾಗಿ ನೋಡ್ಕೊಂಡು ಹಿಟ್ಟನ್ನ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಡು ನಂತರ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹೂರಣನ ಒಳಗಡೆ ಇಟ್ಟು ಅದನ್ನ ಕವರ್ ಮಾಡ್ಕೊಳ್ಬೇಕು. ಬೇಸ್ ಕವರ್ ಮಾಡುವಾಗ ಸ್ವಲ್ಪ ಪ್ರೆಸ್ ಮಾಡಿ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಆ ಬೇಸ್ ಬೇರೆ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ಲೀನ್ ಆಗಿ ಪ್ರೆಸ್ ಮಾಡಿ ಕವರ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಎಷ್ಟು ಸುಲಭವಾಗಿ ಹಾಗೂ ಎಷ್ಟು ಬೇಗ ಕಡುಬು ಮಾಡೋದನ್ನ ನೋಡಿದ್ರಿ ಅಲ್ವಾ. ಇದು ನಾವು 2 ಮೆಥಡ್ ಅಲ್ಲಿ ಬೇಯಿಸ್ಕೋಬಹುದು. ಒಂದು ಮೈಕ್ರೋವೇವ್ ಮಾಡ್ಬೋದು, 2 ನಿಮಿಷ ಮೈಕ್ರೋ ಮೋಡಲ್ಲಿ ಇಟ್ಟು ಮೈಕ್ರೋವೇವ್ ಮಾಡ್ಬೋದು. 2 ನಿಮಿಷಕ್ಕಿಂತ ಜಾಸ್ತಿ ಮಾಡೋದು ಬೇಡ. ಇಲ್ಲ ಅಂತಂದ್ರೆ ನಾವು ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ಟೀಮ್ ಪ್ಲೇಟ್ ಅಲ್ಲಿ ಎಲ್ಲ ಜೋಡಿಸ್ಕೊಂಡು ಸುಮಾರು 5 ನಿಮಿಷ ಅಷ್ಟು ಸ್ಟೀಮ್ ಮಾಡ್ಕೋಬೇಕಾಗತ್ತೆ. 5 ನಿಮಿಷಕ್ಕಿಂತ ಜಾಸ್ತಿ ಖಂಡಿತ ಸ್ಟೀಮ್ ಮಾಡ್ಕೊಳಕ್ ಹೋಗ್ಬೇಡಿ, ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೋಪ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಎಲ್ಲ ದಯವಿಟ್ಟು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.